ಕರ್ನಾಟಕದ ಈಶಾನ್ಯ ಭಾಗದಲ್ಲಿರುವ ಬೀದರ್ ಕೋಟೆಯು ದಕ್ಷಿಣ ಭಾರತದ ಅತ್ಯಂತ ಭವ್ಯ ಹಾಗೂ ಸುಭದ್ರ ಕೋಟೆಗಳಲ್ಲಿ ಒಂದಾಗಿದೆ. 15ನೇ ಶತಮಾನದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವ ಈ ಕೋಟೆಯ ಪ್ರಮುಖ ಮಾಹಿತಿಗಳು ಇಲ್ಲಿವೆ. ಇತಿಹಾಸ ಮತ್ತು ನಿರ್ಮಾಣ. ಸ್ಥಾಪನೆ. ಈ ಕೋಟೆಯ ಇತಿಹಾಸವು ಪ್ರಾಚೀನ ಕಾಲದವರೆಗೆ ಹೋಗುತ್ತದೆಯಾದರೂ ಪ್ರಸ್ತುತ ಇರುವ ಭವ್ಯ ಕೋಟೆಯನ್ನು ಬಹಮನಿ ಸುಲ್ತಾನರ ಕಾಲದಲ್ಲಿ ಅಹಮದ್ ಶಾ ಬಹಮಾನ್ ಅವರು 1427-1432 ರಲ್ಲಿ ನಿರ್ಮಿಸಿದರು. ರಾಜವಂಶಗಳು. ಈ ಪ್ರದೇಶವನ್ನು ರಾಷ್ಟ್ರಕೂಟರು, ಚಾಲುಕ್ಯರು, ಕಳಚುರಿಗಳು, ಕಾಕತೀಯರು ಮತ್ತು ನಂತರ ಬಹಮನಿ ಹಾಗೂ ಬರಿದ್ ಶಾಹಿ ಸುಲ್ತಾನರು ಆಳಿದ್ದಾರೆ. ವಾಸ್ತುಶಿಲ್ಪದ ವಿಶೇಷತೆಗಳು. ಪಂಚಕೋನಾಕೃತಿ. ಕೋಟೆಯು ಪಂಚಕೋನಾಕೃತಿಯ ಯೋಜನೆಯನ್ನು ಹೊಂದಿದ್ದು ಸುಮಾರು 5.5 ಕಿಮೀ ಉದ್ದದ ಬೃಹತ್ ಗೋಡೆಗಳಿಂದ ಆವೃತವಾಗಿದೆ. ರಕ್ಷಣೆ. ಶತ್ರುಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಕೋಟೆಯ ಸುತ್ತಲೂ ಕೆತ್ತಲಾದ ಆಳವಾದ ಕಂದಕಗಳು ಮತ್ತು ಬೃಹತ್ ಪ್ರವೇಶ ದ್ವಾರಗಳಿವೆ. ನಗರದ ಕೋಟೆಗೆ ಪ್ರವೇಶಿಸಲು 5 ಪ್ರಮುಖ ದ್ವಾರಗಳಿವೆ. ಒಳಾಂಗಣ ಸ್ಮಾರಕಗಳು. ಕೋಟೆಯ ಒಳಗೆ ರಂಗೀನ್ ಮಹಲ್, ಗಗನ್ ಮಹಲ್, ತರ್ಕಶ್ ಮಹಲ್, ಚೀನಿ ಮಹಲ್ ಮತ್ತು ಸೋಲಾಕಂಬ ಮಸೀದಿಗಳಂತಹ ಅದ್ಭುತ ಕಟ್ಟಡಗಳಿವೆ. ತಖ್ತ್ ಮಹಲ್ ಅರಮನೆಯನ್ನು ಬಹಮನಿ ಸುಲ್ತಾನನಾದ ಅಹಮದ್ ಶಾ ಬಹಮನಿ 1426-1432 ಅವಧಿಯಲ್ಲಿ ನಡುವೆ ನಿರ್ಮಿಸಿದನು. ತಖ್ತ್ ಮಹಲ್ ಬೀದರ್ ಕೋಟೆಯ ಪಶ್ಚಿಮ ಭಾಗದಲ್ಲಿ ನೆಲೆಸಿದೆ. ಈ ಅರಮನೆಯ ಪ್ರಾಂಗಣವನ್ನು ಆಡಳಿತಗಾರರು ಖಾಸಗಿ ದರ್ಬಾರ್ ಮತ್ತು ಚರ್ಚೆಗಳಿಗಾಗಿ ವ್ಯಾಪಕವಾಗಿ ಬಳಸಿದರು. ಕಟ್ಟಡದ ರಚನೆಯು ಸಂಕೀರ್ಣ ವಾಸ್ತುಶೈಲಿಯದ್ದಾಗಿದೆ. ತಖ್ತ್ ಮಹಲಿನ ದರ್ಬಾರ್ ಸಭಾಂಗಣವನ್ನು ವಿವಿಧ ಸಮಾರಂಭಗಳಿಗಾಗಿ ಮತ್ತು ಬೀದರ್ ಅರಸರ ಪ್ರಮುಖ ಕಾರ್ಯಕ್ರಮಗಳಿಗಾಗಿ ಉಪಯೋಗಿಸುತ್ತಿದ್ದರು. ಬಹಮನಿ ಸುಲ್ತಾನರ ಬೀದರ್ ಸಾಮ್ರಾಜ್ಯದ ಅನುಸ್ಥಾಪನ ಸೇರಿದಂತೆ ಅನೇಕ ಐತಿಹಾಸಿಕ ಘಟನೆಗಳು ಇಲ್ಲಿ ನಡೆದಿವೆ. ಪ್ರಸ್ತುತ ಕಾಲದಲ್ಲಿ ಬೀದರ್ ಕೋಟೆಯ ಕಮಾನುಗಳು ಮಾತ್ರ ಸುಸ್ಥಿತಿಯಲ್ಲಿವೆ. ಈ ಅರಮನೆಯ ಒಳಗಿನ ಗುಮ್ಮಟ ತನ್ನ ವಿಸ್ತಾರ ಮತ್ತು ವಿಸ್ತೀರ್ಣದಿಂದಾಗಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಮಹಲಿನ ಒಳಗೆ ನಿರ್ಮಿಸಲಾಗಿರುವ ಕೋಣೆಗಳನ್ನು ರಾಜಮನೆತನದವರ ಖಾಸಗಿ ನಿವಾಸಕ್ಕಾಗಿ ಬಳಸಲಾಗುತ್ತಿತ್ತು.